ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿಯವರ ಬ್ರಹ್ಮರಥೋತ್ಸವದ ಸಮಯದಲ್ಲಿ ಕಲ್ಯಾಣೋತ್ಸವಕ್ಕೆ ಯೋಗೇಶ್ ಹೊನಸೋಗೆ ಅವರು ಬಂದಿದ್ದರು. ಅವರು ಕಾರ್ಯಕ್ರಮವನ್ನು ನೋಡಿ ಆನಂದಪಟ್ಟು ಯೂಟ್ಯೂಬ್ ಮಾಮ ಅವರ ಜೊತೆ ಹಂಚಿಕೊಂಡಿದ್ದಾರೆ. ಅವರ ಮನದಾಳದ ಮಾತನ್ನು ಕೇಳಿ. ಹಲೋ, ನೋಡಕ್ಕೆ ಚೆನ್ನಾಗಿರುತ್ತೆ ಸರ್ ನಿಮ್ಮ ವಿಡಿಯೋ ಅಲ್ಲವ. ನೀವು ಹೊನ್ಸೋಗಿ ಏನು ಮಾತಾಡ್ತಾ ಇದ್ರಿ? ಅನ್ಸೋಗಿಂದ ಯೋಗೇಶ್ ಹೆಚ್ ವಿ. ಯೋಗೇಶ್ ಹೆಚ್ ವಿ. ನೀವು ನಮ್ಮನ್ನ ನೋಡಿ ಯೂಟ್ಯೂಬ್ ಮಾಮ ಹುಲ್ಕಲ್ ಅಂತ ಕರೆದ್ರಿ. ಕಲ್ಯಾಣೋತ್ಸವದಲ್ಲಿ ನಾವು ಒಂದು ಕಲ್ಯಾಣೋತ್ಸವಕ್ಕೆ ಸಂಕಲ್ಪ ಮಾಡ್ಕೋಬೇಕು, ನಾವು ದುಡ್ಡು ಕೊಡ್ಬೇಕು ಅಂತ ಹೇಳಿದ್ರಿ. ನೀವು ಸಂಕಲ್ಪ ದುಡ್ಡು ಕೊಟ್ರಿ, ಪ್ರಾರ್ಥನೆ ಮಾಡಿದ್ದೀರಿ. ನಿಮಗೆ ಆ ಭಗವಂತ ಅನುಗ್ರಹದಿಂದ ಒಳ್ಳೇದಾಗ್ಲಿ. ನೀವು ಯೂಟ್ಯೂಬ್ ಮಾಮ ಹುಲ್ಕಲ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್, ಡೈಲಿ ನೋಡ್ತಾ ಇರ್ತೀವಿ. ಹ್ಯಾಕ್ ಬರ್ತಾ ಇದೆ ಪ್ರೋಗ್ರಾಮ್? ಸರ್ ಹೇಳ್ಬಾರ್ದು ಸರ್, ಚೆನ್ನಾಗಿ ಬರ್ತಾ ಇದೆ. ತಿರುಪತಿಲಿ ನೋಡಿದಷ್ಟು ನಮ್ಗೆ ಇಲ್ಲೇ ಸಿಗುತ್ತೆ ಸರ್ ನೋಡೋದೆ. ತಿರುಪತಿಲಿ ನೋಡೋದ ರಶಲ್ಲಿ ನಮ್ಗೆ ನೆಮ್ಮದಿ ಮತ್ತೆ ಹತ್ರನೂ ಮತ್ತೆ ಪುಣ್ಯನೂ ಸರ್. ನಮ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಮನೆ ದೇವ್ರು ವೆಂಕಟೇಶ್ವರನೇ. ನಮ್ಗೆಲ್ಲೋದ್ರೂ ಮನಸ್ಸು ನೆಮ್ಮದಿನೇ ಸರ್. ಆಗ್ಲಿಪ್ಪ ಆಗ್ಲಿ. ಸಾಮಾನ್ಯವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ಇಲ್ಲಿ. ಸರ್ ಆಮೇಲೆ ಹೆಸರನ್ನು ಕೊಟ್ಟಿದೆ, ರಾಶಿ ನಕ್ಷತ್ರ ಎಲ್ಲಾನು ಕೊಟ್ಟಿದೆ ಸರ್. ಅವ್ರ ಹತ್ರನೇ ಬರ್ಸಿದೆ, ನರಸಿಂಹನ್ ಸರ್ ಹತ್ರ ಬರ್ಸಿದೆ. ಆಗ್ಲಿ ಆಗ್ಲಿ. ಆಮೇಲೆ ನಾನು ನೋಡಿದೀನಿ ಸರ್ ಅವ್ರನ್ನ. ಆಮೇಲೆ ಸರ್ ಇನ್ನೊಂದು ಕೇಳ್ದ ಅನ್ಕೊಬಿಟ್ಟೆ. ಆಮೇಲೆ ಇವ್ರು ಬಂದಿರು ಸರ್, ಕಸ್ತೂರಿ ರಂಗನ್ ಸರ್ ಬಂದಿದ್ರು. ಹೌದೌದು. ನನ್ಗೆ ಗೊತ್ತಾಗಿಲ್ಲ ಸರ್, ಪಾಪ ಕೈ ಮುಗ್ದೆ ಬರ್ಬೇಕಾರೆ. ಪಾಪ ಅವ್ರಿಗೆ ಹಿಂಗೆ ಅಂತ ಇದ್ರು ಸರ್. ಪಾಪ ಬಾರಿ ಒಳ್ಳೆ ಮನುಷ್ಯರು. ಯಾವ್ರು ಅಂತಂದ್ರೆ ಸರ್ ಅನ್ಸಗಿ ಅಂತಂದೆ. ಸರಿ 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 ಅಂತಂದ್ರು ಸರ್. ನರಸಿಂಹ ಕೇಳಿದ್ರೆ ನಿಮ್ಗೆ ಪರಿಚಯನ ಅಂತ ಕೇಳಿದ್ರು ನನ್ನ. ಹೇಳಿದೆ ಸರ್. ಇದು ಅವರು ಸರ್ ಅವರೇ ನಂಬರ್ ಕೊಟ್ಟಿದ್ದು. ನರಸಿಂಹನ್ ಸರ್ ಅವರು ಇವರು ಕೇಶವ್ ಸರ್ ಮಾಮ ಅವರು ಕೊಟ್ಟಿದ್ದು ಅಂತ ಹೇಳಿದೆ. ಅವರು ಸರಿ ಬಿಡಿ ಆಯ್ತು ಬನ್ನಿ ನೀವು. ನಮ್ಗೆ ಇದು ಕಳ್ಸಿದ್ರು ಸರ್, ಇನ್ವಿಟೇಷನ್ ಕಾರ್ಡ್ ಕಳ್ಸಿದ್ರು. ಇದು ಗ್ರೂಪ್ ಇದು PDF ಇದ್ರಲ್ಲಿ ಕಳ್ಸಿದ್ರು. 9 ಪೇಜ್ ಕಳ್ಸಿದ್ರು. ಅದ್ರಲ್ಲಿ ನೋಡ್ಕೊಂಡೆ 9ನೇ ತಾರೀಕು ಬನ್ನಿ ಅಂತ ಹಾಕಿದ್ರು. ಆಮೇಲೆ ಹಾಕಿದ್ರು. ಪಾಪ ಬಂದೆ ಸರ್, ಅವ್ರಿಗೆ ಹಾಕಿದ್ವಿ ನಾನು ಬಂದೆ ಸರ್. ಒಳ್ಳೇದು ಸರ್. ವರ್ಷ ಬರ್ತೀವಿ. ನಮ್ದು ಕಲ್ಯಾಣೋತ್ಸವ ಆದ್ರೂ ಬರ್ತೀವಿ. ಅದರಿಂದ ಒಳ್ಳೇದಾಗುತ್ತೆ. ಆಯ್ತು. ಮಾಡಿ ಒಳ್ಳೇದ್ರ ಮೇಲೆ ನೋಡಿ ನಿಮ್ಗೆ ಏನ್ ಸಂತೋಷ ಅದು ಕೊಡಿ. ಕೊಡ್ತೀವಿ ಸರ್, ಇಲ್ಲ ಅನ್ನಕ್ಕಿಲ್ಲ. ಅಲ್ಲ ಇಷ್ಟೇ ಅಂತ ಬರುವಂತ ಏನಿಲ್ಲ ಸರ್. ಇಲ್ಲ, ಇದು 300 ರೂಪಾಯಿ ಕೊಡ್ತೀವಿ ಸಂಕಲ್ಪಕ್ಕೆ. ಆಗ್ಲಿಪ್ಪ. ಏನೋ ನಿಮ್ಮ ಸೇವಾ ಟ್ರಸ್ಟ್ ಕಡೆಯಿಂದ ಹಾಕಿರೋಷ್ಟು ಫೀಸ್ ಕೊಟ್ಟಿವಿ. ನೆಕ್ಸ್ಟ್ ನಮ್ಗೆ ಭಗವಂತ ನಮ್ಗೆ ಎಲ್ಲಾನು ಅನುಗ್ರಹಿಸ್ಬಿಟ್ರೆ ನಾವು ಏನು ಮಾಡ್ಬೇಕಂತ ಮಾಡ್ತೀವಿ ಸರ್ ವರ್ಷ. ಆಗ್ಲಿಪ್ಪ ಅನುಕೂಲ ಆಗ್ಲಿ, ಒಳ್ಳೇದಾಗ್ಲಿ. ಸರ್ ನೀವು ಇರೋದು ಎಲ್ಲಿ? ನಾವು ಬೆಂಗಳೂರು ಸರ್. ಆಗಾಗ್ಗೆ ಬರ್ತಾ ಇರ್ತೀರ ಊರಿಗೆ? ಇಲ್ಲ, ಹಿಂಗೆ ಕರೀತಾರೆ, ಅವಾಗ ಬರ್ತಾ ಇರ್ತೀವಿ. ಅವ್ರು ಕಳ್ಸಿದ್ರು ಬನ್ನಿ ವಿಡಿಯೋ ಮಾಡಿ ಅಂತ. ಅದಕ್ಕೆ ಬಂದಿದ್ವಿ. ಚೆನ್ನಾಗಿ ಬರುತ್ತೆ ಸರ್, ಚೆನ್ನಾಗಿ ಮಾಡ್ತೀರಿ ಸರ್ ವಿಡಿಯೋನ. ನಮ್ಗೆ ಒಂಥರ ನಿಮ್ದು ವಿಡಿಯೋ ನೋಡ್ತಾ ಇದ್ರೆ ಎಲ್ಲಿ ಭಗವಂತನೇ ವೈಕುಂಠದಲ್ಲಿ ನಮ್ಗೆ ಸ್ವರ್ಗದಲ್ಲೇ ಗೊತ್ತ ದೇವ್ರನ್ನ ಹಿಂಗೆ ಕಾಣಿಸ್ತದೆ. ಚೆನ್ನಾಗಿ ಮಾಡ್ತೀರಿ ಸರ್ ವಿಡಿಯೋ. ತುಂಬಾ ಖುಷಿ ಆಗಿದೆ ಸರ್ ನಿಮ್ ವಿಡಿಯೋ ನೋಡಕ್ಕೆ. ಅದೇ ಇದು ವಯಸ್ಸಾದವ್ರಿಗೆ ಚೆನ್ನಾಗಿ ಮಾಡ್ತೀರಿ ಸರ್, ಖುಷಿಯಾಲ್ದೇವ್ರು ನೋಡ್ಲಿ ಅಂತ. ಚೆನ್ನಾಗಿದೆ ಸರ್. ಸುಮ್ನೆ ಹೇಳ್ಬಾರ್ದು ಗೋವಿಂದ ಗೋವಿಂದ ನಾರಾಯಣ ಅಂತ ಇದ್ರೆ ನಮ್ಗೆ ಎಲ್ಲೋ ಎಲ್ಲ ಕಷ್ಟ ಹೂ ಎತ್ತದಂಗೆ ಹತ್ತಿ ಎತ್ತದಂಗೆ ಇದಾಗೋಗುತ್ತೆ ಸರ್ ನಮ್ ಕಷ್ಟ ಎಲ್ಲ. ಖಂಡಿತ ಆಗ್ಲಪ್ಪ. ನಿಮ್ಮಂತವ್ರು ಬಹಳ ಸಂತೋಷ ಪಟ್ರೆ ನಮ್ಮಂತವ್ರಿಗೆ ಒಂದು ಆನಂದ ಆಗ್ತದಪ್ಪ. ಸರ್ ನೀವು ಮಾಡ್ತಾ ಇದ್ರೆ ನನ್ಗೆ ಅದು ದೊಡ್ಡ ಮಗೇದು ಮಾಡಿದ್ರಲ್ಲ ವಿಡಿಯೋ ಅದು. ದೊಡ್ಡ ಮಗೇಲಿ ಬಂದೆ ನೀನು ನೋಡಿದೆ. ಅಲ್ಲಿಯೂ ನೀನು ಕೇಳಿದೆ ನಾನು ಯೋಗೇಶ್ನಪ್ಪ ಅಂದ್ರೆ ಹೂಂದೆ. ಆಮೇಲೆ ಅಷ್ಟರೊಳಗೆ ಯಾರೋ ಮಾತಾಡ್ತಾ ಬಂದ್ಬಿಟ್ರು, ಹಂಗೆ ತಿರ್ಕೊಂಡ್ಬಿಟ್ಟೆ. ನೀವು ವಿಡಿಯೋ ಮಾಡಿದ್ರೆ ಅದೊಂದು ಇದು ವಿಡಿಯೋ ಮಾಡಿದ್ರೆ ನನ್ನ ಪರಿಚಯ ಅಲ್ಲ, ವಿಡಿಯೋ ಮಾಡ್ತಾ ಇರೋದಾಗಿತ್ತು ಅನ್ಕೊಂಡೆ. ಸುಮ್ಮನೆ ನೀವು ಮಾಡ್ತೀರ ವಿಡಿಯೋ ಅನ್ಕೊಂಡೆ ಸರ್ ನೀವು. ಇನ್ನೊಂದ್ಸರಿ ಯಾವಾಗಲೂ ಸಿಗ್ದೆ ಮಾಡೋಣಪ್ಪ. ಒಂದು ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ. ಈ ಥರ ಪಾಪ ಮಾತಾಡಿದ್ದಾರೆ ಸಂತೋಷವಾಗಿ, ನಮ್ಮ ಹುಡುಕಲು ಬಂದಾಗ ಅಂತ ಹೇಳ್ತೀವಿ. ಓಕೆಪ್ಪ. ಸರಿ ಸರ್. ಇದೊಂದು ನಮ್ಗೊಂದು ಒಳ್ಳೇದಾಗ್ಲಿ ಸರ್. ಸಂಕಲ್ಪ ಮಾಡ್ಕೊಂಡಿದೀವಿ. ಖಂಡಿತ ನಾವು ಪ್ರಾರ್ಥನೆ ಮಾಡ್ತೀವಪ್ಪ. ಸರಿ, ಆಗುತ್ತಪ್ಪ ಆಗುತ್ತೆ. ಸರಿ ಸರ್, ಸರಿ ಸರ್, ಆಯ್ತು ಸರ್. ಥ್ಯಾಂಕ್ಸ್ ಸರ್. ನೀವು ಮಾಡಿರೋದೇ ನಮಗೆ ಖುಷಿ ಆಗೋಯ್ತು ಸರ್. ನನ್ನ ನೆನ್ಪು ಮಾಡ್ಕೊಂಡು ಮಾಡಿದ್ರಲ್ಲ. ಪಾಪ ಆಗ್ಲಿಪ್ಪ, ಖುಷಿ ಆಗೋಯ್ತು ಸರ್. ಅದಕ್ಕೆ ನಾನು ಮಾತಾಡ್ತಾ ಇದ್ದೆ ಸರ್. ಪಾಪ ನಾನೇ ಮಾತಾಡ್ತೀನಿ.
ಹ್ಮ್ ಮಾತಾಡಕ್ ನಮ್ಗೆ ಟೈಮ್ ಸಿಗಕ್ಕಿಲ್ಲ ಬಾಬಾ ಅನ್ಕೊಂಡು ನಿಮ್ಗೆ ಅದೇ ಇವಾಗ ನಮ್ಗೆ ಮಾಡಿದೀನಿ ಟೈಮ್ ಪಾಪ. ಇಲ್ಲ. ಹ್ಮ್ ಹ್ಮ್ ಯಾರು ಕಂಡಾಗ ನೋಡ್ತೀವಿ, ಮತ್ತೆ ಒಂದ್ 2 ನಿಮಿಷಕ್ಕೆ ನಾವು ಬೇರೆ ಕಡೆ ಹೋಗ್ತೀವಿ ತೆಗಿಯಕ್ಕೆ. ಹ್ಮ್ ಹಿಂಗಾಗೋದ್ರಿಂದ ಸ್ವಲ್ಪ ಇದಾಯ್ತು. ಇದು ಜೀರ್ಣೋದ್ಧಾರ ಆದ್ಮೇಲೆ ಪೂರ್ತಿ ಇದಾದ್ಮೇಲೆ ಇದ್ ಮಾಡೋದು ಅಂತ. ಹೌದು ಹೌದು. ಚೆನ್ನಾಗಿದೆ ಸರ್, ದೇವಸ್ಥಾನದ ಪ್ರಾಕಾರ ಮತ್ತೆ ಹಾ, ಎಲ್ಲ ಚೆನ್ನಾಗಿದೆ ಸರ್. ಆಗ್ಲಪ್ಪ ಆಗ್ಲಿ. ಸರ್ ಆಮೇಲೆ ಬಸ್ಸು ಸಂಜೆ ನೈಟ್ ಒಂದು ಬರುತ್ತಲ್ವಾ ನಿಮ್ಮ ಊರಿಗೆ? ಹಾ ಅದೇ ಮೈಸೂರಿಂದ ಬರ್ತದಲ್ಲ ಒಂದು 4:15ಗೆ. ಹೌದೌದು. ಅದೊಂದು ಮತ್ತೆ ಇನ್ನೊಂದು ಬೆಂಗಳೂರು ಕಡೆಯಿಂದ ಬರ್ತವೆ. ಹೌದು ಆಮೇಲೆ ಮೈಸೂರಿಂದ 7:10ಕ್ಕೆ ಬೆಳಿಗ್ಗೆ ಒಂದು ಬಿಡ್ತದೆ. ಹೌದು ಹೌದು ಹೌದು. ಅವೆರಡೇ ಬಸ್ಸು ನೋಡಿದೀನಿ. ಕೆರಳಾಪುರ ಮೇಲೆ ಬರ್ತವೆ ಸರ್ ಅವು. ಹಾ ಕೆರಳಾಪುರ ಮೇಲೆ ಬರ್ತವೆ. ಕೆಲ್ಲಾಪುರ ಕರೆಕ್ಟ್. ಕೆರಳಾಪುರ ಮೇಲೆ ಬರ್ತವೆ. ನಿಮ್ದು ಅಲ್ಲಿ ಕೆಲ್ಲಾಪುರದ ಹತ್ರ ಬರೋದು ಹನ್ಸೋಗೆ? ಕೆರಳಾಪುರದ ಹತ್ರನೇ ಅನ್ಸೋಗೆ. ಇದು ಅಲ್ಲಿಂದ ಇಲ್ಲಿಗೆ 5 ಕಿಲೋಮೀಟ್ರು. ಓಹೋ ಇವಾಗ ಕೆಲ್ಲಾಪುರಕ್ಕೆ ಬಂದು ಬರ್ಬೇಕು. ಕೆರಳಾಪುರಕ್ಕೆ ಬಂದು ಬರ್ಬೇಕು. ಪಾಪ ಆಗ್ಲಪ್ಪ. ಮನೇಲಿ ಎಷ್ಟು ಜನ ಇದ್ದೀರಿ? ಎಷ್ಟು ಜನ ಇದ್ದೀರಿ ಮನೇಲಿ? ನಾನು ನಮ್ಮ ತಾಯಿ, ನಮ್ಮ ಅಣ್ಣ, ನಾನು. ಅಣ್ಣ ಮದುವೆ ಆಗಿದ್ಯಾ? ಅಣ್ಣಂದು ಆಗಿಲ್ಲ ಸರ್. ಅಣ್ಣಂಗೂ ಹಿಂಗೆ ಆಗ್ಬಿಟ್ಟದೆ ಕಲ್ಯಾಣ, ಎಲ್ಲೂ ಕೂಡ್ತಾನೆ ಇಲ್ಲ, ಎಲ್ಲೂ ಕಂಕಣ ಭಾಗ್ಯ ಬರ್ತಾ ಇಲ್ಲ. ನನ್ಗೂ ಹಂಗೆ ಆಗ್ಬಿಟ್ಟದೆ ಸರ್. ನಮ್ಮ ತಂದೆ ತೀರೋಗಿ 20 ವರ್ಷ ಆಯ್ತು. ವೆಂಕಟೇಶ್ ಅಂತ ನಮ್ಮ ತಂದೆ. ಪಾಪ ತೀರೋಗ್ಬಿಟ್ರು ಅವ್ರು. ಅವ್ರು ತೀರೋದ್ರಿಂದ ನಮ್ಗೆ ಆಯ್ತು. ನಾನು ದೇವ್ರ ಪ್ರಾರ್ಥನೆ ಮಾಡ್ತೀನಿ, ಅವತ್ತು ಫೋನ್ ಮಾಡ್ತೀನಿ. ನಿನ್ನ ಹೆಸರು ಎಲ್ಲ ಹೇಳು ಮನೇಲಿ, ನಾ ಮಾಡಿ ಹೇಳ್ತೀನಿ. ಸರ್ ನಿಮ್ಗೆ ಅವಾಗ ಫೋನ್ ಮಾಡ್ತಾ ಇರಲ್ಲ, ಇಲ್ಲ ನಿಮ್ ಬಿಸಿ ಆಗಿದ್ದಾಗ ಇದು ಮಾಡ್ತೀರಾ? ನಮಗೆ ರಾತ್ರಿ 9 ಗಂಟೆ ಮೇಲೆ 9:30 ಮೇಲೆ ಮಾಡಿದ್ರೆ ಸಿಗ್ತೀವಿ. ಡೈಲಿ ಯಾವಾಗ್ಲಾರ ಒಟ್ಟಿನಲ್ಲಿ ಅನ್ಕೊಳ್ಳಿ. ನಿಮಗೆ 9:30 ಗಂಟೆ ಮೇಲೆ ಮಾಡಿದ್ರೆ ಸಿಗ್ತೀವಿ. ಆಗ ಮಿಸ್ ಕಾಲ್ ಬಂದಿದ್ರೆ ನಾವೇ ಮಾಡ್ತೀವಿ. ಅಂದ್ರೆ ಬಾಕಿ ಟೈಮ್ ಮಾಡಕ್ಕಿಲ್ಲ ಸರ್, ಯಾಕೆಂದ್ರೆ ನಾವು ಡೇ ಮಾಡಕ್ಕಿಲ್ಲ. ನಾವೆಲ್ಲ ವರ್ಕ್ ಹೋಗಿರ್ತೀವಿ, ಇಲ್ಲ ನೈಟು 9 ಗಂಟೆ 9:30 ಮಾಡ್ತೀವಿ. ಏನ್ ಕೆಲಸ? ಸರ್ ಇದು ಗದ್ದೆ ತೋಟಕ್ಕೆ ಹೋಗಿರ್ತೀವಿ. ಗೌಡ್ರ? ಗೌಡ್ರ? ಸರ್ ಗೌಡ್ರ. ಇದು ಒಕ್ಕಲ್ತನ ಗೌಡ ಸರ್. ಓಕೆ ಓಕೆ ಓಕೆ. ನಮ್ಮ ತಂದೆ ವೆಂಕಟೇಶ್ ಅಂತ. ಅವರು ತೀರೋಗಿ 20 ವರ್ಷ ಆಗಿದೆ. ಸ್ವಲ್ಪ ಅವ್ರ ಹೆಸರಲ್ಲೇ ಸರ್ ನೆಕ್ಸ್ಟ್ ಅವರು ಮತ್ತೆ ನಮ್ಮ ತಾತನ ಹೆಸರಿಂದನೇ ಕೊಡ್ಬೇಕು ಅಂದ್ಕೊಂಡಿದೀನಿ. ನೆಕ್ಸ್ಟ್ ಏನಾರ ನನ್ನಿಂದ ಏನು ಬೇಡಿ ಸರ್, ಈ ವರ್ಷಕ್ಕೆ ನಾನು ಕೊಟ್ಬಿಟ್ಟಿದ್ದೀನಿ ಹೆಸರ. ಬೇಡ ಬೇಡ, ಅವ್ರ ಹೆಸರೇ ಆಗ್ಲಿ. ನಿನ್ನ ಹೆಸರೇ ಆಗ್ಲಿ, ಅವ್ರ ಹೆಸರು ಹೇಳ್ಕೊಂಡು ಕೊಡು ಅಷ್ಟೇ. ಸರಿ ಸರ್. ಆಯ್ತು, ನಾನು ಹೇಳ್ತೀನಪ್ಪ. ಸರ್ ಇದೊಂದು ನನಗೆ ಎಲ್ಲರೂ ಮದುವೆ ಆಗವ್ರೆ, ನಮ್ದೇ ಪೆಂಡಿಂಗ್ ಉಳಿದ್ಬಿಟ್ಟದೆ ಸರ್. ನಾನು ಹೇಳ್ತೀನಿ. ಸರ್ ಅವ್ರು ಬಂದಿದ್ರೆ ಇದು ಸರ್, ಇವರು ಅವ್ರ ಹೆಸರೇನು ಆಗಮಿಕವ್ರು ಮತ್ತು ವಿದ್ವಾನ್ ಇವರು ಸತ್ಯನಾರಾಯಣ ಸರ್ ಅವರು ಬಂದಿದ್ರೆ ನಂಗೆ ಗೊತ್ತಾಗಿದ್ರೆ ಹೇಳಿನಿ ಅವ್ರಿಗಾರವೇ. ಅದೇ ಮೈಸೂರಿಂದ ಬರ್ತಾರ ಸರ್ ಅವರು. ಇಲ್ಲ, ಅವರು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರು. ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಅದು ಯಾರ ಕರ್ಮಗಳು ಎಷ್ಟೆಷ್ಟು ಇರ್ತೇವೋ ನಿಂದು ದೋಷಗಳು ಅವೆಲ್ಲ ಹೋಗ್ಬೇಕು. ಅವೆಲ್ಲ ಹೋದ್ಮೇಲೆ ಒಳ್ಳೆ ಆಗುತ್ತೆ. ಅದು ಇದು ಹೇಳ್ಬೇಕಾರೆ ನಮ್ಮ ಹೆಸರು ಹೇಳಿದ್ರು ಸರ್ ಅವಾಗ. ಇದು ಇದು ಮಾಡ್ಬೇಕಾರೆ ಅರ್ಚನೆ ಮಾಡ್ಬೇಕಾರೆ ಸುಮಾರು ಜನ ಹೆಸರು ಹೇಳ್ತಾ ಇದ್ರು. ಆಮೇಲೆ ಲೀಸ್ಟ್ ಬಂದಿರೋರ್ನ ಹೇಳಿದ್ರು. ಫಸ್ಟ್ ಇನ್ವಿಟೇಷನ್ ಕಾರ್ಡ್ ಅಲ್ಲಿರೋ ಹೇಳಿದ್ರು, ಆಮೇಲೆ ಬರ್ಸಿರೋರು ಸಂಕಲ್ಪ ಮಾಡಕ್ ಬಂದಿರೋ ಹೆಸರು ಆಮೇಲೆ ಹೇಳಿದ್ರು. ಸೆಕೆಂಡ್ ಅಲ್ಲೇ ಕೂತಿದ್ದೆ ನಾನು. ನಾನು ಕೂತಿದ್ದೆ ಸರ್. ಸರಿಪ್ಪ. ಸರ್ ಯಾವಾಗ್ಲಾರ ಅಂದ್ರೆ ಮಾಡ್ತೀನಿ ಸರ್. ನಂಗೆ ಇದೊಂದು ವಾರ ಬಿಟ್ಟು ಇನ್ನೊಂದು 15 ದಿವಸ ಬಿಟ್ಟು ಪೂಜೆ ಮಾಡ್ತೀನಿ ಮನೇಲಿ. ಅವಾಗ ನಾನು ಹೇಳ್ತೀನಿ. ಅವ್ ಮಾಡಪ್ಪ, ಒಳ್ಳೇದಾಗ್ತದೆ. ಸರಿ ಸರ್, ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸರ್. ನಿಮ್ಗೆ ಮಾಡಪ್ಪ ಅಂತ ಹೇಳ್ತೀನಿ, ಹಂಗ್ ಮಾಡು. ಸರಿ ಸರ್. ಓಕೆಪ್ಪ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್. ಗುಡ್ ನೈಟ್ ಸರ್. ಥ್ಯಾಂಕ್ ಯು, ಗುಡ್ ನೈಟ್.